ಇದೆಯಲ್ಲ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ನಾವು ಜಾಸ್ತಿ ಯಾಕೆ ಮಾಡ್ತಾ ಇದ್ದೀವಿ, ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಸೀಟ್ ಹೆಚ್ಚಳ ಯಾಕೆ ಮಾಡ್ತಾ ಇದ್ದೀವಿ, ಆಲ್ ದ ಸೀಟ್ ವಿಲ್ ಗೋ ಟು ಕರ್ನಾಟಕ ಸ್ಟೂಡೆಂಟ್ಸ್ 85%. 15% ಸೀಟ್ ಮಾತ್ರ ನಾವು ಆಲ್ ಇಂಡಿಯಾ ಕೋಟಾ ಕೊಡ್ತೀವಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ, ಏನಂದ್ರೆ ಯಾವುದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಇರ್ತಕ್ಕಂಥ ಸೀಟಲ್ಲಿ 15% ಆಲ್ ಇಂಡಿಯಾ ಕೋಟಾ ಕೊಡಬೇಕು ಅಂತ ಇದೆ. ಮಿಕ್ಕಿದ್ದೆಲ್ಲ ನಾವು 85% ಕರ್ನಾಟಕ ಮಕ್ಕಳಿಗೆ ಕೊಡ್ತೀವಿ, ಬೇರೆಯವ್ರಿಗೆ ಅದು ಅವಕಾಶನೇ ಇಲ್ಲ. ಅಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಲ್ಲೂ ಕೂಡ 40% ಸೀಟು ನಾವು ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಕೊಡ್ತೀವಿ, 20%. ಆಮೇಲೆ ಈಗ ಮೈನಾರಿಟಿಯಲ್ಲೂ ಕೂಡ ನಾವು 25% ಸೀಟನ್ನು ನಮ್ಮ ಮಕ್ಕಳಿಗೆ ಕೊಡ್ತೀವಿ. ಮಿಕ್ಕಿದ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ಅವರು ತಗೊಳ್ತಾರೆ. ಹಾಗಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾಡೆಲ್ ಇಡೀ ದೇಶಕ್ಕೆ ಮಾದರಿ. ಯಾಕಂದ್ರೆ ನಾವು ಕನ್ಸೆನ್ಷಿಯಲ್ ಅಗ್ರಿಮೆಂಟ್ ಮುಖಾಂತರ ಪ್ರೈವೇಟ್ ಕಾಲೇಜಸ್ಸಲ್ಲೂ ಕೂಡ ಗೌರ್ಮೆಂಟಿಗೆ ಸೀಟನ್ನು ತಗೊಳ್ತಾ ಇದ್ದೀವಿ. ಅದು ಬಹಳ ಕಮ್ಮಿ ದರದಲ್ಲಿ. ನೀವು ಇಮ್ಯಾಜಿನ್ ಮಾಡಿ, 1,41,000 ರೂಪಾಯಿ ಫೀಸ್ ಇದೆ MBBSಗೆ. ಅದು ಗೌರ್ಮೆಂಟ್ ಕಾಲೇಜಲ್ಲ, ಪ್ರೈವೇಟ್ ಕಾಲೇಜಲ್ಲೂ ಕೂಡ ಅಂತಂದ್ರೆ ಅದು 40% ಸೀಟು ಅಂತಂದ್ರೆ ಬಿಗ್ ನಂಬರ್ ಆಗುತ್ತೆ. ಇವತ್ತು ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದ ಮಕ್ಕಳಿಗೆ ಅದರಿಂದ ಲಾಭ ಆಗ್ತಾ ಇದೆ ಕನ್ಸೆನ್ಷಿಯಲ್ ಅಗ್ರಿಮೆಂಟ್ ಇಂದ. ಬೇರೆ ರಾಜ್ಯಗಳಲ್ಲಿ ಆ ರೀತಿ ಸಿಸ್ಟಮ್ ಇಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳ ಹಿತ ಕಾಪಾಡಲಿಕ್ಕೇನೆ ನಾವು ಕಳೆದ ವರ್ಷ 450 ಸೀಟ್ ಇನ್ಕ್ರೀಸ್ ಮಾಡಿಸಿದ್ವಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ. ಈ ವರ್ಷ 550 ಸೀಟ್ ಇನ್ಕ್ರೀಸ್ ಮಾಡಿಸಿದ್ವಿ. ಅಂದ್ರೆ 2 ವರ್ಷದಲ್ಲಿ 1000 ಸೀಟ್ ಇನ್ಕ್ರೀಸ್ ಆಗಿದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ. 10 ಮೆಡಿಕಲ್ ಕಾಲೇಜ್ ಕಟ್ಟದಂಗೆ ಇದು. ಇಟ್ ಇಸ್ ಆಸ್ ಗುಡ್ ಆಸ್ ಬಿಲ್ಡಿಂಗ್ 10 ಮೆಡಿಕಲ್ ಕಾಲೇಜಸ್. ಆಮೇಲೆ 422 ಸೀಟು ಪೋಸ್ಟ್ ಗ್ರಾಜುಯೇಷನ್ ಕಳೆದ ವರ್ಷ ಹೆಚ್ಚಿಗೆ ಮಾಡಿದ್ರೆ, ಈ ವರ್ಷ 572 ಸೀಟ್ ಹೆಚ್ಚಿಗೆ ಮಾಡಿದ್ವಿ. ಸುಮಾರು 11,500 ಸೀಟನ್ನ ನಾವು ಈ ವರ್ಷ ಇನ್ಕ್ರೀಸ್ ಮಾಡಿದ್ದೀವಿ. ಅಂದ್ರೆ ಇದೆಲ್ಲ ಯಾರಿಗೂ ನಮ್ಮ ಕರ್ನಾಟಕ ಮಕ್ಕಳಿಗೆ ಸಿಗೋದು. ಎಲ್ಲ ಗೌರ್ಮೆಂಟ್ ಸೀಟ್, ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಸೀಟ್ ಯಾಕೆ ಜಾಸ್ತಿ ಮಾಡ್ತಾರೆ ಅಂದ್ರೆ ಇದು 100% ಗೌರ್ಮೆಂಟ್ ಕಾಲೇಜಲ್ಲಿ ಇರ್ತಕ್ಕಂಥ ಎಲ್ಲ ಸೀಟು. PG ಸೀಟ್ ಅಲ್ಲಿ 50% ಆಲ್ ಇಂಡಿಯಾ ಕೋಟಾ ಹೋಗುತ್ತೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಮಿಕ್ಕಿ 50% ನಮ್ಮ ಮಕ್ಕಳಿಗೆ ಸಿಗ್ತದೆ. ಡೀಮ್ಡ್ ಯೂನಿವರ್ಸಿಟಿ ನಮಗೆ ಬಿಕಾಸ್ ದೇ ಡೋಂಟ್ ಕಮ್ ಅಂಡರ್ ದ ಪರ್ವ್ಯೂ ಆಫ್ ದ ಸ್ಟೇಟ್ ಗವರ್ಮೆಂಟ್. ದೇ ಆರ್ ಬೈ UGC ಆಕ್ಟ್ ಅಂಡರ್ ಬರ್ತಾರೆ ಅವರು. ಹಾಗಾಗಿ ಕೇಂದ್ರ ಸರ್ಕಾರದ ಒಂದು ಆಧೀನದಲ್ಲಿ ಅವ್ರು ಬರ್ತಾರೆ. ಮತ್ತೆ ಅದಕ್ಕೆ ಕೇಂದ್ರ ಸರ್ಕಾರನೂ ಕೂಡ ಈಗ ಅವರಿಗೆ ಸಪರೇಟ್ ಆಗಿನೇ ಕೌನ್ಸಿಲಿಂಗ್ ಕಂಡಕ್ಟ್ ಮಾಡ್ತಾ ಇದೆ. MCC ಮುಖಾಂತರ ಡೈರೆಕ್ಟ್ ಕೌನ್ಸಿಲಿಂಗ್ ಅವರು ಆಲ್ ಇಂಡಿಯಾ ಲೆವೆಲ್ಗೆ. ಅದು ಯಾಕಂದ್ರೆ ಅಂಡರ್ ಗವರ್ಮೆಂಟ್ ಆಫ್ ಇಂಡಿಯಾ ಇರೋದ್ರಿಂದ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಗುತ್ತೆ ಅವ್ರಿಗೆ ಡೈರೆಕ್ಟ್ಲಿ. ಅವ್ರು ನಮ್ಗೆ ಯಾವ ಸೀಟ್ ಕೊಡ್ತಾ ಇದ್ದಾರೆ ಅಂದ್ರೆ ಏನ್ ನಮಗೆ ಒಡಂಬಡಿಕೆ ಇರ್ತಕ್ಕಂಥದ್ದು ಕೆಲವೊಂದು ಸೀಟ್ ಕೊಡ್ತಾ ಇದ್ದಾರೆ ವಿನಃ ನಮಗೆ ಕೊಡ್ತಲ್ಲ. ಇದಕ್ಕೆ ರೆಮಿಡಿ ಅಂತಂದ್ರೆ ದ ರೆಮಿಡಿ ಡಸ್ ನಾಟ್ ಲೈಸ್ ವಿತ್ ದ ಸ್ಟೇಟ್ ಗವರ್ಮೆಂಟ್ ಬಿಕಾಸ್ ದೇ ಆರ್ ಅಂಡರ್ ಆಕ್ಟ್ ಆಫ್ ಪಾರ್ಲಿಮೆಂಟ್. ಸೊ ಇದಕ್ಕೆ ರೆಮಿಡಿ ಏನಂತಂದ್ರೆ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಯೂನಿಫಾರ್ಮ್ ಒಂದು ಲಾ ಅನ್ನ ತರಬೇಕು. ಏನಂದ್ರೆ ನಮ್ಮ ಸೀಟ್ ಶೇರಿಂಗ್ ಹೆಂಗಿರ್ಬೇಕು, ನಮ್ಮ ಡೀಮ್ಡ್ ಯೂನಿವರ್ಸಿಟಿ ಆಗಿರಲಿ, ಪ್ರೈವೇಟ್ ಯೂನಿವರ್ಸಿಟಿ ಆಗಲಿ, ಗವರ್ಮೆಂಟ್ ಯೂನಿವರ್ಸಿಟೀಸ್ ಆಗಲಿ, ಫೀಸ್ ಯಾವ ರೀತಿ ಯೂನಿಫಾರ್ಮಿಟಿ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಇವತ್ತು ಅವರು ನಿರ್ಧಾರ ತೆಗೆದುಕೊಳ್ಬೇಕು. ಯಾಕಂತಂದ್ರೆ ದೇಶಾದ್ಯಂತ ಇದನ್ನ ನಾವು ಒಂದ್ ವೇಳೆ ಇದಕ್ಕೆ ಚಾಲನೆ ಕೊಡಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡಬೇಕಾಗುತ್ತೆ. ಆಕ್ಚುಲಿ NMC ಆಕ್ಟ್ ಅಲ್ಲಿ ಕೆಲವೊಂದು ಪ್ರೊವಿಷನ್ಸ್ ಇದೆ, ಬಟ್ ದೇ ಆರ್ ನಾಟ್ ಇಂಪ್ಲಿಮೆಂಟೆಡ್ ಬಿಕಾಸ್ ನಾವು ಕೇಳಿದಾಗ ದೇ ಆರ್ ಟೆಲಿಂಗ್ ದಟ್ ಇಟ್ ಇಸ್ ಅಂಡರ್ ಸ್ಕ್ರೂಟಿನಿ ಆಫ್ ದ ಸುಪ್ರೀಂ ಕೋರ್ಟ್. ಸಂಬಡಿ ಹಸ್ ಗಾನ್ ಟು ಸುಪ್ರೀಂ ಕೋರ್ಟಿನ ಒಂದು ಪರಿಶೀಲನೆಯಲ್ಲಿದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಶಾಶ್ವತ ಒಂದು ಪರಿಹಾರ ಏನು ಅಂತಂದ್ರೆ ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಮಾಡಿ ಇದಕ್ಕೆ ಸೂಕ್ತ ಕಾನೂನನ್ನು ಮಾಡಬೇಕು ಒಂದು. ಆಮೇಲೆ ಈಗ ನೀಟಿಂದು ಕೂಡ ನೋಡಿದಿರಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸೋರಿಕೆ ಆಯ್ತು. ಏನಂದ್ರೆ ಇಲ್ಲಿ ಪೇಪರ್ ಲೀಕ್ ಆಯ್ತು. ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದ 23 ಲಕ್ಷ, ಸುಮಾರು 23 ಲಕ್ಷ ಮಕ್ಕಳು ಬಹಳ ಒಂದು ಕಷ್ಟವನ್ನ ಎದುರಿಸ್ತಕ್ಕಂಥ ಪರಿಸ್ಥಿತಿ ಬಂತು. ಇದು ಒಂದು ವರ್ಷ ಅಲ್ಲ, ಇದು ಕಳೆದ 3-4 ವರ್ಷದಿಂದನೂ ಕೂಡ ಪದೇ ಪದೇ ನೀಟ್ ಎಕ್ಸಾಮ್ ನಲ್ಲಿ ಗೊಂದಲದ ಸೃಷ್ಟಿಯನ್ನ ಮಾಡ್ಕೊಳ್ತಾ ಇದೆ. ಇದು ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ಇದನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಈಗಾಗಲೇ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಾವೊಂದು ಯುನಾನಿಮಸ್ ರೆಸಲ್ಯೂಷನ್ ಕೂಡ ಕಳಿಸಿದ್ದೀವಿ. ಏನಂದ್ರೆ ನಮ್ಮ ರಾಜ್ಯಗಳಿಗೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಕ್ ಬಿಡಿ, ನಿಮ್ಗೆ ಕಂಡಕ್ಟ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಯಾವ ರಾಜ್ಯಕ್ಕೆ ಅವ್ರ ರಾಜ್ಯದವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಕ್ ಬಿಡಿ. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಬ್ಯಾಕ್ ಗ್ರೌಂಡ್ ಇದೆ. CET ಪಾರದರ್ಶಕತೆ ಇಂದ ಇಲ್ಲಿ ಸೀಟ್ ಹಂಚಿಕೆ ಮಾಡೋದಕ್ಕೆ ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರಿದೆ. ಹಾಗಾಗಿ ಅದನ್ನ
ನಮ್ಮ ರಾಜ್ಯಕ್ಕೆ ಎಲ್ಲ ರಾಜ್ಯಗಳಿಗೆ ಬಿಟ್ಟು ಕೊಡಬೇಕು ಅಂತ ಅನೇಕ ರಾಜ್ಯಗಳು, ದಕ್ಷಿಣ ಭಾರತ ನಾವಾಗ್ಲಿ, ತಮಿಳುನಾಡು ಆಗಲಿ, ಆಂಧ್ರ ಪ್ರದೇಶ ಆಗಲಿ, ತೆಲಂಗಾಣ, ಅನೇಕ ರಾಜ್ಯಗಳು ಈಗಾಗಲೇ ಪತ್ರ ಬರೆದಿದ್ದೀವಿ. ಮತ್ತು ಕೇಂದ್ರ ಸರ್ಕಾರನು ಕೂಡ ಇದ್ರ ಬಗ್ಗೆ ನೋಡಿ ಅವರು ಇದಕ್ಕೆ ಸಿಸ್ಟಮ್ ಕರೆಕ್ಷನ್ ಅನ್ನು ಮಾಡಬೇಕು. ಯಾರಿಗೆ ರೆಸ್ಪಾನ್ಸಿಬಲ್ ಇರ್ತಾರೆ ಅವ್ರ ಮೇಲೆ ಆಕ್ಷನ್ ಆದ್ರೂ ತಗೋಬೇಕು. ಇಲ್ಲ ಅಂದ್ರೆ ನಮ್ಮ ರಾಜ್ಯ ಸರ್ಕಾರಗಳಿಗೆ, ಇಲಾಖೆಗಳಿಗೆ ಕರೆದು ಅವ್ರ ಜೊತೆ ಸಲಹೆಯನ್ನು ತಗೋಬೇಕು ಅಥವಾ ಚರ್ಚೆನ ಮಾಡಬೇಕು. ಅವ್ರು ಏನು ಮಾಡಕ್ ತಯಾರಾಗಿಲ್ಲ. ಹಾಗಾಗಿ ನಾನೇ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ನಮ್ಮ ಎಲ್ಲ ಒಂದು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ಸ್ ಒಂದು ಮೀಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅಂದ್ರೆ ಈ ನಮ್ಮ ಇಡೀ ದೇಶದ ಈ ಒಂದು ಏನು ವೈದ್ಯಕೀಯ ಶಿಕ್ಷಣ ಇಲಾಖೆ ಯಾವ ರೀತಿಯಾಗಿ ನಾವು ನಮ್ಮ ರಾಜ್ಯಗಳ ಬೇಡಿಕೆ ಏನಿರಬೇಕು ಯೂನಿಫಾರ್ಮಿಟಿ ತರೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಇದು ಒಂದು ಸೂಕ್ತ ಸಲಹೆ ಕೊಡಬೇಕು ಅವ್ರಿಗೆ. ನಾವು ಕೂಡ ಎಲ್ಲ ಒಕ್ಕಟ್ಟಾಗಿ ಯಾವ ರೀತಿ ಪಾರದರ್ಶಕವಾಗಿ ನಮ್ಮ ಮಕ್ಕಳಿಗೆ ತೊಂದರೆ ಆಗದೆ ಇರೋ ರೀತಿ ಒಂದು ನಿರ್ಣಯ ಮಾಡಬೇಕು ಅಂತಕ್ಕಂಥದಕ್ಕೆ ನನ್ನ ಆಲೋಚನೆ ಇದೆ. ಅದಕ್ಕೆ ನಾನು ಎಲ್ಲರ ಜೊತೆ, ನಮ್ಮ ಇಲಾಖಾ ಅಧಿಕಾರಿಗಳ ಜೊತೆ ಮತ್ತೆ ಎಲ್ಲರ ಜೊತೆ ಚರ್ಚೆನ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೊಂದು ಪ್ರಯತ್ನ ನಮ್ಮ ಕಡೆಯಿಂದ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜ್ಯಗಳಲ್ಲಿ ಏನೇನು ಸಮಸ್ಯೆ ಇದೆ, ಯಾವ ರೀತಿಯಾಗಿ ನಾವು ಕಾಮನ್ ಬೇಡಿಕೆ ಇಡಬೇಕು ಕೇಂದ್ರ ಸರ್ಕಾರಕ್ಕೆ, ನಾವು ಅವರು ವ್ಯವಸ್ಥೆ ಸರಿಯಾಗಿ ಮಾಡಲಿ, ಇಲ್ಲ ನಮಗೆ ಮಾಡಕ್ ಬಿಡಬೇಕು, ಇಲ್ಲಾಂದ್ರೆ ನಾವು ಏನು ಅವ್ರಿಗೆ ಒಂದು ಸಲಹೆ ಕೊಡಬೇಕು ಅವರು. ಯಾಕಂದ್ರೆ ಇದು ಪ್ರತಿ ವರ್ಷ ಲಕ್ಷಾಂತರ ಜನ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. ಪಾಪ ಅವರು ಸ್ಥಿತಿ ಆತಂಕದಲ್ಲಿ ಇರ್ತದೆ ಪ್ರತಿ ವರ್ಷ. ಆ ರೀತಿ ಆಗಾಗ ಬಿಡಬಾರ್ದು. ನಮ್ಮ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಸಿಸ್ಟಮ್ ಅಲ್ಲಿ, ಏನಂದ್ರೆ ಇಲ್ಲಿ ಇದು ಫುಲ್ ಪ್ರೂಫ್ ಸಿಸ್ಟಮ್ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ಇದು ಪಾರದರ್ಶಕವಾಗಿ ಮತ್ತು ಮಕ್ಕಳಿಗೆ ಈ ನಮ್ಮ ಮೆರಿಟ್ ಬೇಸ್ಡ್ ಏನು ಇದು ಇದೆಯಲ್ಲ ಆ ಸಿಸ್ಟಮ್ ಅಲ್ಲಿ ಅವ್ರಿಗೆ ನಂಬಿಕೆ ಬರೋ ರೀತಿಯಲ್ಲಿ ನಾವು ಒಂದು ಫುಲ್ ಪ್ರೂಫ್ ಸಿಸ್ಟಮ್ ಅನ್ನ ಇವಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ.